ನೀ ಮಾತಾಡಿ, ಬೇಡ ಬೇಡ ನಿಮ್ಮ ಹತ್ರ ಮಾತಾಡೋ, ನಾವು ಸಿಕ್ಕಾಕೋತೀವಿ. ಇವ್ರನ್ನ ಬುರುಡೆ ಗ್ಯಾಂಗ್ ಅಂದ್ರೆ ಇನ್ನೇನು ಅನ್ಬೇಕಿತ್ತು ಚಂದ್ರಶೇಖರ್ ಅವರೇ? ಅಲ್ಲ, ಇನ್ ಮುಂದೆ ಬುರುಡೆ ಗ್ಯಾಂಗ್ ಅನ್ನೋ ಅವಶ್ಯಕತೆ ಇಲ್ಲ. ಈಗ ಅವರೇ ಹೇಳ್ಬಿಟ್ಟಾರೆ, ಅದೊಂದು ಹೇಡಿ ಗ್ಯಾಂಗು, ಅದೊಂದು ನಪುಂಸಕ ಗ್ಯಾಂಗು. ಅವ್ರನ್ನಾಗಿ ಬುರುಡೆ ಗ್ಯಾಂಗ್ ಅನ್ನೋದು, ಹೇಡಿ ಗ್ಯಾಂಗ್ ಅಂತಾನೆ ಹೇಳಿಕೆ ಶುರು ಮಾಡ್ತೀವಿ ನಾವಂತೂ. ನೋಡಿ, ಆಗ್ಲೇ ಅಮೃತೇಶ್ವರ್ ಒಂದು ಒಳ್ಳೆ ಮಾತಾಡಿದ್ರು. SIT ಹೋಗಿ ಮೂರ್ ನೋಟಿಸ್ ಅವ್ರ ಮನೆ ಮುಂದೆ ಅನ್ಸುತ್ತೆ, ಸಿಕ್ಕಿಲ್ಲ ಅಂತ ನಾಟಕ ಆಡುತ್ತೆ ಅಂತ ಹೇಳಿ. ನಾನು ಅದನ್ನೇ ಹೇಳ್ತಿರೋದು, SITಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೇಳ್ಕೊಳ್ಳೋದು, ಈ ದರಿದ್ರ ಸರ್ಕಾರದ ಇದ್ರಲ್ಲಿ ಬಿದ್ಕೊಂಡು ನೀವ್ಯಾಕೆ ನಿಮ್ ಹೆಸರು ಮಾಡ್ಕೊಂತೀರಾ? SIT ಆಗ್ಲಿ ನೋಡಿ, ಆ ಫಿಲಂ ಆಕ್ಟ್ರೆಸ್ ರಮ್ಯಾ ಅವ್ರಿಗೆ ಯಾರೋ ಕೆಟ್ಟ ಭಾಷೆ ಬಳಸಿದ್ರು ಅಂತೇಳಿ 24 ಗಂಟೆ ಒಳಗಡೆಗೆ 12 ಜನನ ಅರೆಸ್ಟ್ ಮಾಡ್ತಕ್ಕಂಥ ಧೀಮಂತ ಸರ್ಕಾರ ನಮ್ದು. ಅವ್ರ RSS ಬಗ್ಗೆ ಯಾರೋ ಏನೋ ಫೋನ್ ಮಾಡಿದ್ರಂತೆ ಯಾವ್ದೋ ರಾಜ್ಯದವರು ಪ್ರಿಯಾಂಕ್ ಖರ್ಗೆಗೆ. ಅದನ್ನ IP ಅಡ್ರೆಸ್ ಹುಡ್ಕೊಂಡೋಗಿ ಅದು ಮೊಬೈಲ್ ಟವರ್ನ ಟ್ರ್ಯಾಕ್ ಮಾಡಿ ವಿತಿನ್ 1 ಡೇ ಒಳಗಡೆ ಅವ್ನ ಅಲ್ಲಿಂದ ಎತ್ತಾಕೊಂಡ್ ಬರ್ತಾರೆ. ಇಂಥ ತಾಕತ್ತಿರ್ತಕ್ಕಂಥ ಸರ್ಕಾರಕ್ಕೆ ಒಬ್ಬ ಸಮೀರ್ನ, ಒಬ್ಬ ತಿಮರೋಡಿನ, ಒಬ್ಬ ಜಯಂತ್ನ, ಒಬ್ಬ ಇವನನ್ನ ಮಟ್ಟಣ್ಣನವರ್ನ ಅರೆಸ್ಟ್ ಮಾಡ್ತಕ್ಕಂಥ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಇದು ಯಾರಿಗೆ ಅವಮಾನ ರೀ? ನಮ್ಮ SITಗೂ ಅವಮಾನ, ನಮ್ಮ ಪೊಲೀಸ್ ಇಲಾಖೆಗೂ ಅವಮಾನ. ಇವತ್ತು ನೋಡಿ, ಇವನು ಜಯಂತ ಊರಲ್ಲೆಲ್ಲ ಬೀಡಾಡಿ ದನ ಓಡ್ಕೊಂಡವನೆ, ವಿಡಿಯೋಗಳು ಮಾಡ್ಕೊಂಡು ಹೋಗ್ತಾವನೆ, ಜನರ ಕೈ ಸಿಗ್ತಾವನೆ, SIT ಕೈ ಸಿಗ್ತಿಲ್ಲಂತೆ. ತಿಮ್ರೋಡಿ ಮನೆಗೆ 3 ನೋಟಿಸ್ ಅಂಟಿಸ್ತಾರಂತೆ. ತಿಮ್ರೋಡಿ ಎಲ್ಲೆಲ್ಲಿ ಕೂತ್ಕೊಂಡವನೆ, ಎಲ್ಲೆಲ್ಲಿ ಅಲಿತಾವನೆ ಅಂತೇಳಿ ಚಿಕ್ಕ ಮಕ್ಕಳು ಹೇಳ್ತಾರೆ ಅವ್ರ ಊರಲ್ಲಿ. ಆದ್ರೆ SIT ಕೈಗೆ ಸಿಗೋದಿಲ್ಲ ಅಂತ ಹೇಳಿ ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಇದೇನು ಇದಂತ ಈ ಕಿತ್ತೋಗಿರೋ ಗ್ಯಾಂಗ್ ಇದೆ, ಇದು ಹಿಂದೆ ಇರ್ತಕ್ಕಂಥದ್ದು ಸರ್ಕಾರ. ಪ್ರಾಬ್ಲಮ್ ಏನಾಗೋಗಿದೆ ಅಂತ ಹೇಳಿದ್ರೆ ನಾಗೇಂದ್ರ, ಇವ್ರ ಉದ್ದೇಶ ಇದ್ದಿದ್ದು, ಸರ್ಕಾರದ ಉದ್ದೇಶ, ಇವ್ರ ಉದ್ದೇಶ ಇದ್ದಿದ್ದೇನಂದ್ರೆ, ಯಾವ್ದೋ ಒಂದಷ್ಟು ಹೆಣ್ಗಳು ಸಿಕ್ಬಿಡ್ತವೆ, ಯಾರೋ ಸೂಸೈಡ್ ಮಾಡ್ಕೊಂಡು ಸಿಕ್ಬಿಡುತ್ತೆ, ಅದರಿಂದ ಧರ್ಮಸ್ಥಳದ ದೇವಸ್ಥಾನ ಹಾಳು ಮಾಡ್ಬಿಡ್ಬೋದು, ವೀರೇಂದ್ರ ಹೆಗಡೆ ಅವ್ರನ್ನ ಹಾಳು ಮಾಡ್ಬಿಡ್ಬೋದು, ಏನು ವ್ಯವಸ್ಥೆನ ಹಾಳು ಮಾಡ್ಬಿಡ್ತಾರೆ. ಬಹಳ ಖುಷಿಯಾಗಿದ್ರಲ್ಲ. ಯಾವಾಗ 3ನೇ ದಿವಸಕ್ಕೇನೆ ಏನು ಸಿಕ್ತಿಲ್ಲ ಅಂತಿದ್ದಂಗೆನೆ ಇವ್ರ ಒಳೊಳಗೆ ತಳಮಳ ಶುರು ಆಗೋಯ್ತು. ಇವರು ಬಚಾವ್ ಮಾಡ್ಕೊಂಡಿದ್ದಕ್ಕೆ ಯಾರನ್ನ ಗೊತ್ತಾ ಬಲಿಪಶು ಮಾಡಿದ್ದು ನಾಗೇಂದ್ರ ಅವರೇ? ಒಬ್ಬ ದಲಿತ ಚಿನ್ನಯ್ಯನ ರೀ. ಅವನ್ ಹೆಂಡತಿ ಪಾಪ, ಆ ತಾಯಿದು ನಿಮ್ಮ ಇವರ ಶೋಭಾ ಅವರೇನೇ ಇಂಟರ್ವ್ಯೂ ಮಾಡಿದ್ರು. ಆ ತಾಯಿಯಲ್ಲಿ ಕಣ್ಣಲ್ಲಿ ನೀರಾಕುತ್ತೆ. ಆ ಚಿನ್ನಯ್ಯನ ಹೆಂಡತಿ ಏನು ಗೊತ್ತಿದ್ರು, ದಲಿತ ಪಾಪಿಗಳು ರೀ ಅವರು, ದಲಿತ ಏನು ಅಮಾಯಕ ಜನಗಳು ಅವರು. ಅವ್ರನ್ನ ಬಲಿಪಶು ಮಾಡ್ಕೊಂಡು ಇವ್ರು ಇವತ್ತು ಆಚೆ ಕಡೆ ಸುತ್ತಾಡ್ಕೊಂಡು, ಇವರೆಲ್ಲಿ ಐಷಾರಾಮ್ಯ ಫ್ಲೈಟ್ ಗಳಲ್ಲಿ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಇವತ್ತು ಕಾನೂನಿನ ಕುಣಿಕೆಯಿಂದನೂ ಆಚೆ ಹೋಗಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳಿದ್ರೆ, ಇಂಥವ್ರನ್ನ ಈ ಸರ್ಕಾರ ಆಚೆ ಕಡೆಗೆ ಓಡ್ಕೊಂಡು ಬಿಟ್ಟಿದೆ ಅಂತ ಹೇಳಿದ್ರೆ ಯಾರು ನಿಜವಾದ ತಪ್ಪಿತಸ್ಥರು ನಾಗೇಂದ್ರ ಅವರ ಇದ್ರಲ್ಲಿ ನೋಡಿ, ಇವತ್ತು ಈ ಏನ್ ಹೇಡಿ ಗ್ಯಾಂಗು ಇವತ್ತು ಇಡೀ ಸಂವಿಧಾನವನ್ನ ಟಾಸ್ಕಿಗೆ ತಗೊಂಡ್ರು, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಟಾಸ್ಕಿಗೆ ತಗೊಂಡ್ರು, ಇಡೀ ನ್ಯಾಯಾಲಯವನ್ನ ತಗೊಂಡ್ರು. ಇದ್ರ ಅರ್ಥ ಏನು? ಇವ್ರಿಗೆ ಇಷ್ಟ ಬಂದಾಗ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ತಿರ್ಗಾ ವಾಪಸ್ ಬರ್ತಾರೆ. ಇವ್ರಿಗೆ ಇಷ್ಟ ಬಂದಾಗ ಸರ್ಕಾರಕ್ಕೆ ಅಪ್ಲಿಕೇಶನ್ ಕೊಡ್ತಾರೆ, ಇವ್ರಿಗೆ ಇಷ್ಟ ಬಂದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟು, ಸರ್ಕಾರ, ನ್ಯಾಯಾಲಯ, ಸಂವಿಧಾನ ಇವ್ರ ಮುಂದೆ ನಾಯಿಗಳ ತರ ಒದ್ದಾಡ್ಕೊಂಡಿರ್ಬೇಕಂತೆ, ಇವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಂತೆ. ಆದ್ರೆ ಈ ಪಾಪಿಗಳಿಗೆ ಯಾವುದೇ ಶಿಕ್ಷೆ ಆಗೋದಿಲ್ಲಂತೆ. ನಾನು ಮತ್ತೊಮ್ಮೆ ನಿಮ್ಮ ಮಾಧ್ಯಮದಿಂದ ನಾನು ಈ ಘನ ನ್ಯಾಯಾಲಯವನ್ನು ಕೇಳ್ಕೊಂತಿರೋದು ಅಷ್ಟೇನಂತೆ, ಇಂತಹ ಸಮಾಜದ ಕ್ರಿಮಿಕೀಟಗಳಿಗೆ ಅತ್ಯುಗ್ರ ಶಿಕ್ಷೆ ಆಗ್ಬೇಕು. ಆ ಶಿಕ್ಷೆ ಆಗೇ ಆಗುತ್ತೆ. ಅಲ್ಲಿವರೆಗೂ ಕೂಡ ಹೇಳಿದ್ನಲ್ಲ, ಇವರು 100 ಗುಂಡಿಗಳನ್ನ ಹೋಗಿದ್ದು, ಇವರ ಗುಂಡಿಗಳನ್ನ ತೋಡ್ಕೊಳಕ್ ಹೋಗಿದ್ರು. ಆ ಗುಂಡಿಗೆ ಪಾಪ ಬಿದ್ದು ಒದ್ದಾಡ್ತಾ ಇರೋದ ಚಿನ್ನಯ್ಯ. ದೇವ್ರಿಗೆ ಕೇಳ್ಕೊಂತೀನಿ, ಚಿನ್ನಯ್ಯಂಗೆ ಏನಾದ್ರು ಒಂದು ವ್ಯವಸ್ಥೆ ಆಗ್ಲಿ ಅಂತೇಳಿ. ಅದು ಬಿಟ್ಬಿಟ್ರೆ ಇಡೀ ಗ್ಯಾಂಗು, ಅದ್ ಹಿಂದೆ ಇರ್ತಕ್ಕಂಥ ದೂರ್ತರು, ಅಷ್ಟು ಜನಗಳು ಕೂಡ ಅತ್ಯುಗ್ರ ಚಂದ್ರಶೇಖರ್ ಅವರು, ನಾನು ಈಗಲೂ ಚಾಲೆಂಜ್ ಮಾಡ್ತೀನಿ, ಅವ್ರು ಈ ಕ್ಷಣಕ್ಕೂ ಕೂಡ ನಾವು ಮಾಡಿದ್ರು ಷಡ್ಯಂತ್ರ ಅಂತ ಒಪ್ಕೊಳ್ಳೋದಿಲ್ಲ. ಸುಳ್ಳನ್ನ ಹೇಳಿದ್ರು ಕೂಡ ತಲೆ ಮೇಲೆ ತಟ್ಟಿ ಹೇಳುವಂತ ಕೆಲಸವನ್ನ ಮಾಡ್ತಾರೆ. ನಾನೀಗಲೂ ಚಾಲೆಂಜ್ ಮಾಡ್ತೀನಿ. ಈ ಮ್ಯಾಕ್ಸಿಮಮ್ ಅವ್ರೇನಾದ್ರು ಈಗ ಈ ಒಂದು ನಿಮ್ ಜೊತೆ ಮಾತಾಡ್ತಾ ಇರೋದನ್ನ ನೋಡಿದ್ರೆ ವಿದಿನ್ 10 to 20 ಮಿನಿಟ್ಸ್ ಅಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಹಾಕ್ತಾರೆ. 10 ಸೆಕೆಂಡ್ಸ್ ನಿನ್ನೆ ಇವಂದು ವಿಡಿಯೋ ರಿಲೀಸ್ ಆಗಿದೆ. ಸಮೀರಂದು ಈಗಾಗಲೇ ಕುದುರೆಮುಖದಲ್ಲಿ ನಕ್ಸಲೈಟ್ಸ್, ನಾನು ಹೇಳ್ತಾ ಇದ್ದೀವಿ, ನಕ್ಸಲೈಟ್ಗಳು, ಕಮ್ಯುನಿಸ್ಟ್ಗಳು ಇದನ್ನ ಮಾಡ್ತಾ ಇರೋದು ಅಂತ ಹೇಳಿ. ಈಗ ಇದನ್ನ ಬಿಟ್ಬಿಟ್ಟು ನಿನ್ನೆ ವಿಡಿಯೋ ರಿಲೀಸ್ ಮಾಡಿದಾನೆ. ಅದ್ ಯಾವ್ದ್ರೊಳಗಡೆ ಅವನು ಮತ್ತೆ ಅಭಿ ಸೇರ್ಕೊಂಡು ಇದರಲ್ಲಿ ಏನು ಕುದುರೆಮುಖದಲ್ಲಿ ನಕ್ಸಲೈಟ್ಸ್ ನ ಹಿಂಸೆ ಮಾಡಿದ್ರು, ಅವ್ರು ತಪ್ಪು ಮಾಡಿದ್ರು ಅಂತ ಹೇಳಿ ಈಗಾಗ್ಲೇನೆ ಇವ್ರಾಗ್ಲೇ ಪ್ಯೂರ್ ಏನು ನಕ್ಸಲೈಟ್ಸ್ ಹೋಗಿದ್ದಾರೆ. ಗಿರೀಶ್ ಮಠಣ್ಣನವರಾಗ್ಲಿ, ತಿಮರೋಡಿ ಆಗ್ಲಿ, ಮತ್ತೆ ಸಮೀರ್ ಆಗ್ಲಿ, ಆ ನಕ್ಸಲೈಟ್ಸ್ ಗಳು ಆಡಿಸ್ದಂಗೆ, ಈ ಅರ್ಬನ್ ನಕ್ಸಲೈಟ್ಸ್ ಆಡಿಸ್ದಂಗೆ ಇವ್ರು ಆಟಗಳಾಡ್ತಾ ಇದ್ದಾರೆ. ಅದ್ ಸರ್ಕಾರ ಕೂಡ ಯಾವ ರೀತಿ ಅರ್ಬನ್ ನಕ್ಸಲ್ಗಳ ಪರವಾಗಿದೆ ಅಂತಕ್ಕಂಥ ಜಗತ್ತಿಗೆ ಗೊತ್ತಿರ್ತಕ್ಕಂಥ ಸತ್ಯ. ಹಾಗಾಗಿ ಈ ಕೇವಲ ಈ 4-5 ಜನ ಕ್ರಿಮಿಗಳ ಮುಖ ಅಷ್ಟೇ ಆಚೆ ಕಡೆ ಬರಬಾರ್ದು. ಇದು ಹಿಂದೆ ಇರ್ತಕ್ಕಂಥ ಅಷ್ಟು ಏನು ಜಾಸ್ತಿ ಮಾತಾಡಿ, ಬೇಡ ಬೇಡ ನಿಮ್ಮ ಹತ್ರ ಮಾತಾಡೋ, ನಾವು ಸಿಕ್ಕಾಕೋತೀವಿ. ಇವ್ರನ್ನ ಬುರುಡೆ ಗ್ಯಾಂಗ್ ಅಂದ್ರೆ ಇನ್ನೇನು ಅನ್ಬೇಕಿತ್ತು ಚಂದ್ರಶೇಖರ್ ಅವರೇ? ಅಲ್ಲ, ಇನ್ ಮುಂದೆ ಬುರುಡೆ ಗ್ಯಾಂಗ್ ಅನ್ನೋ ಅವಶ್ಯಕತೆ ಇಲ್ಲ. ಈಗ ಅವರೇ ಹೇಳ್ಬಿಟ್ಟಾರೆ, ಅದೊಂದು ಹೇಡಿ ಗ್ಯಾಂಗು, ಅದೊಂದು ನಪುಂಸಕ ಗ್ಯಾಂಗು. ಅವ್ರನ್ನಾಗಿ ಬುರುಡೆ ಗ್ಯಾಂಗ್ ಅನ್ನೋದು, ಹೇಡಿ ಗ್ಯಾಂಗ್ ಅಂತಾನೆ ಹೇಳಿಕೆ ಶುರು ಮಾಡ್ತೀವಿ ನಾವಂತೂ. ನೋಡಿ, ಆಗ್ಲೇ ಅಮೃತೇಶ್ವರ್ ಒಂದು ಒಳ್ಳೆ ಮಾತಾಡಿದ್ರು. SIT ಹೋಗಿ ಮೂರ್ ನೋಟಿಸ್ ಅವ್ರ ಮನೆ ಮುಂದೆ ಅನ್ಸುತ್ತೆ, ಸಿಕ್ಕಿಲ್ಲ ಅಂತ ನಾಟಕ ಆಡುತ್ತೆ ಅಂತ ಹೇಳಿ. ನಾನು ಅದನ್ನೇ ಹೇಳ್ತಿರೋದು, SITಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೇಳ್ಕೊಳ್ಳೋದು, ಈ ದರಿದ್ರ ಸರ್ಕಾರದ ಇದ್ರಲ್ಲಿ ಬಿದ್ಕೊಂಡು ನೀವ್ಯಾಕೆ ನಿಮ್ ಹೆಸರು ಮಾಡ್ಕೊಂತೀರಾ?
SIT ಆಗ್ಲಿ ನೋಡಿ, ಆ ಫಿಲಂ ಆಕ್ಟ್ರೆಸ್ ರಮ್ಯಾ ಅವ್ರಿಗೆ ಯಾರೋ ಕೆಟ್ಟ ಭಾಷೆ ಬಳಸಿದ್ರು ಅಂತೇಳಿ 24 ಗಂಟೆ ಒಳಗಡೆಗೆ 12 ಜನನ ಅರೆಸ್ಟ್ ಮಾಡ್ತಕ್ಕಂಥ ಧೀಮಂತ ಸರ್ಕಾರ ನಮ್ದು. ಅವ್ರ RSS ಬಗ್ಗೆ ಯಾರೋ ಏನೋ ಫೋನ್ ಮಾಡಿದ್ರಂತೆ ಯಾವ್ದೋ ರಾಜ್ಯದವರು ಪ್ರಿಯಾಂಕ್ ಖರ್ಗೆಗೆ. ಅದನ್ನ IP ಅಡ್ರೆಸ್ ಹುಡ್ಕೊಂಡೋಗಿ ಅದು ಮೊಬೈಲ್ ಟವರ್ ನ ಟ್ರ್ಯಾಕ್ ಮಾಡಿ ವಿತಿನ್ 1 ಡೇ ಒಳಗಡೆ ಅವ್ನ ಅಲ್ಲಿಂದ ಎತ್ತಾಕೊಂಡ್ ಬರ್ತಾರೆ. ಇಂಥ ತಾಕತ್ತಿರ್ತಕ್ಕಂಥ ಸರ್ಕಾರಕ್ಕೆ ಒಬ್ಬ ಸಮೀರ್ನ, ಒಬ್ಬ ತಿಮರೋಡಿನ, ಒಬ್ಬ ಜಯಂತ್ನ, ಒಬ್ಬ ಇವನನ್ನ ಮಟ್ಟಣ್ಣನವರ್ನ ಅರೆಸ್ಟ್ ಮಾಡ್ತಕ್ಕಂಥ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಇದು ಯಾರಿಗೆ ಅವಮಾನ ರೀ? ನಮ್ಮ SITಗೂ ಅವಮಾನ, ನಮ್ಮ ಪೊಲೀಸ್ ಇಲಾಖೆಗೂ ಅವಮಾನ. ಇವತ್ತು ನೋಡಿ, ಇವನು ಜಯಂತ ಊರಲ್ಲೆಲ್ಲ ಬೀಡಾಡಿ ದನ ಓಡ್ಕೊಂಡವನೆ, ವಿಡಿಯೋಗಳು ಮಾಡ್ಕೊಂಡು ಹೋಗ್ತಾವನೆ, ಜನರ ಕೈ ಸಿಗ್ತಾವನೆ, SIT ಕೈ ಸಿಗ್ತಿಲ್ಲಂತೆ. ತಿಮ್ರೋಡಿ ಮನೆಗೆ 3 ನೋಟಿಸ್ ಅಂಟಿಸ್ತಾರಂತೆ. ತಿಮ್ರೋಡಿ ಎಲ್ಲೆಲ್ಲಿ ಕೂತ್ಕೊಂಡವನೆ, ಎಲ್ಲೆಲ್ಲಿ ಅಲಿತಾವನೆ ಅಂತೇಳಿ ಚಿಕ್ಕ ಮಕ್ಕಳು ಹೇಳ್ತಾರೆ ಅವ್ರ ಊರಲ್ಲಿ. ಆದ್ರೆ SIT ಕೈಗೆ ಸಿಗೋದಿಲ್ಲ ಅಂತ ಹೇಳಿ ಅದ್ರ ಅರ್ಥ ಏನು ಅಂತ ಹೇಳಿದ್ರೆ ಇದೇನು ಇದಂತ ಈ ಕಿತ್ತೋಗಿರೋ ಗ್ಯಾಂಗ್ ಇದೆ, ಇದು ಹಿಂದೆ ಇರ್ತಕ್ಕಂಥದ್ದು ಸರ್ಕಾರ. ಪ್ರಾಬ್ಲಮ್ ಏನಾಗೋಗಿದೆ ಅಂತ ಹೇಳಿದ್ರೆ ನಾಗೇಂದ್ರ, ಇವ್ರ ಉದ್ದೇಶ ಇದ್ದಿದ್ದು, ಸರ್ಕಾರದ ಉದ್ದೇಶ, ಇವ್ರ ಉದ್ದೇಶ ಇದ್ದಿದ್ದೇನಂದ್ರೆ ಯಾವ್ದೋ ಒಂದಷ್ಟು ಹೆಣ್ಗಳು ಸಿಕ್ಬಿಡ್ತವೆ, ಯಾರೋ ಸೂಸೈಡ್ ಮಾಡ್ಕೊಂಡು ಸಿಕ್ಬಿಡುತ್ತೆ, ಅದರಿಂದ ಧರ್ಮಸ್ಥಳದ ದೇವಸ್ಥಾನ ಹಾಳು ಮಾಡ್ಬಿಡ್ಬೋದು, ವೀರೇಂದ್ರ ಹೆಗಡೆ ಅವ್ರನ್ನ ಹಾಳು ಮಾಡ್ಬಿಡ್ಬೋದು, ಏನು ಆ ವ್ಯವಸ್ಥೆನ ಹಾಳು ಮಾಡ್ಬಿಡ್ತಾರೆ. ಬಹಳ ಖುಷಿಯಾಗಿದ್ರಲ್ಲ. ಯಾವಾಗ 3ನೇ ದಿವಸಕ್ಕೇನೆ ಏನು ಸಿಕ್ತಿಲ್ಲ ಅಂತಿದ್ದಂಗೆನೆ ಇವ್ರ ಒಳೊಳಗೆ ತಳಮಳ ಶುರು ಆಗೋಯ್ತು. ಇವರು ಬಚಾವ್ ಮಾಡ್ಕೊಂಡಿದ್ದಕ್ಕೆ ಯಾರನ್ನ ಗೊತ್ತಾ ಬಲಿಪಶು ಮಾಡಿದ್ದು ನಾಗೇಂದ್ರ ಅವರೇ? ಒಬ್ಬ ದಲಿತ ಚಿನ್ನಯ್ಯನ ರೀ. ಅವನ್ ಹೆಂಡತಿ ಪಾಪ, ಆ ತಾಯಿದು ನಿಮ್ಮ ಇವರ ಶೋಭಾ ಅವರೇನೇ ಇಂಟರ್ವ್ಯೂ ಮಾಡಿದ್ರು. ಆ ತಾಯಿಯಲ್ಲಿ ಕಣ್ಣಲ್ಲಿ ನೀರಾಕುತ್ತೆ. ಆ ಚಿನ್ನಯ್ಯನ ಹೆಂಡತಿ ಏನು ಗೊತ್ತಿದ್ರು ದಲಿತ ಪಾಪಿಗಳು ರೀ ಅವರು, ದಲಿತ ಏನು ಅಮಾಯಕ ಜನಗಳು ಅವರು. ಅವ್ರನ್ನ ಬಲಿಪಶು ಮಾಡ್ಕೊಂಡು ಇವ್ರು ಇವತ್ತು ಆಚೆ ಕಡೆ ಸುತ್ತಾಡ್ಕೊಂಡು, ಇವರೆಲ್ಲಿ ಐಷಾರಾಮ್ಯ ಫ್ಲೈಟ್ ಗಳಲ್ಲಿ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಇವತ್ತು ಕಾನೂನಿನ ಕುಣಿಕೆಯಿಂದನೂ ಆಚೆ ಹೋಗಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳಿದ್ರೆ, ಇಂಥವ್ರನ್ನ ಈ ಸರ್ಕಾರ ಆಚೆ ಕಡೆಗೆ ಓಡ್ಕೊಂಡು ಬಿಟ್ಟಿದೆ ಅಂತ ಹೇಳಿದ್ರೆ ಯಾರು ನಿಜವಾದ ತಪ್ಪಿತಸ್ಥರು ನಾಗೇಂದ್ರ ಅವರ ಇದ್ರಲ್ಲಿ ನೋಡಿ. ಇವತ್ತು ಈ ಏನ್ ಹೇಡಿ ಗ್ಯಾಂಗು ಇವತ್ತು ಇಡೀ ಸಂವಿಧಾನವನ್ನ ಟಾಸ್ಕಿಗೆ ತಗೊಂಡ್ರು, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಟಾಸ್ಕಿಗೆ ತಗೊಂಡ್ರು, ಇಡೀ ನ್ಯಾಯಾಲಯವನ್ನ ತಗೊಂಡ್ರು. ಇದ್ರ ಅರ್ಥ ಏನು? ಇವ್ರಿಗೆ ಇಷ್ಟ ಬಂದಾಗ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ತಿರ್ಗಾ ವಾಪಸ್ ಬರ್ತಾರೆ. ಇವ್ರಿಗೆ ಇಷ್ಟ ಬಂದಾಗ ಸರ್ಕಾರಕ್ಕೆ ಅಪ್ಲಿಕೇಶನ್ ಕೊಡ್ತಾರೆ, ಇವ್ರಿಗೆ ಇಷ್ಟ ಬಂದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟು, ಸರ್ಕಾರ, ನ್ಯಾಯಾಲಯ, ಸಂವಿಧಾನ ಇವ್ರ ಮುಂದೆ ನಾಯಿಗಳ ತರ ಒದ್ದಾಡ್ಕೊಂಡಿರ್ಬೇಕಂತೆ, ಇವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಂತೆ. ಆದ್ರೆ ಈ ಪಾಪಿಗಳಿಗೆ ಯಾವುದೇ ಶಿಕ್ಷೆ ಆಗೋದಿಲ್ಲಂತೆ. ನಾನು ಮತ್ತೊಮ್ಮೆ ನಿಮ್ಮ ಮಾಧ್ಯಮದಿಂದ ನಾನು ಈ ಘನ ನ್ಯಾಯಾಲಯವನ್ನ ಕೇಳ್ಕೊಂತಿರೋದು ಅಷ್ಟೇನಂತೆ, ಇಂತಹ ಸಮಾಜದ ಕ್ರಿಮಿಕೀಟಗಳಿಗೆ ಅತ್ಯುಗ್ರ ಶಿಕ್ಷೆ ಆಗ್ಬೇಕು. ಆ ಶಿಕ್ಷೆ ಆಗೇ ಆಗುತ್ತೆ. ಅಲ್ಲಿವರೆಗೂ ಕೂಡ ಹೇಳಿದ್ನಲ್ಲ, ಇವರು 100 ಗುಂಡಿಗಳನ್ನ ಹೋಗಿದ್ದು, ಇವರ ಗುಂಡಿಗಳನ್ನ ತೋಡ್ಕೊಳಕ್ ಹೋಗಿದ್ರು. ಆ ಗುಂಡಿಗೆ ಪಾಪ ಬಿದ್ದು ಒದ್ದಾಡ್ತಾ ಇರೋದ ಚಿನ್ನಯ್ಯ. ದೇವ್ರಿಗೆ ಕೇಳ್ಕೊಂತೀನಿ ಚಿನ್ನಯ್ಯಂಗೆ ಏನಾದ್ರು ಒಂದು ವ್ಯವಸ್ಥೆ ಆಗ್ಲಿ ಅಂತೇಳಿ. ಅದು ಬಿಟ್ಬಿಟ್ರೆ ಇಡೀ ಗ್ಯಾಂಗು, ಅದ್ ಹಿಂದೆ ಇರ್ತಕ್ಕಂಥ ದೂರ್ತರು, ಅಷ್ಟು ಜನಗಳು ಕೂಡ ಅತ್ಯುಗ್ರ ಚಂದ್ರಶೇಖರ್ ಅವರೇ, ನಾನು ಈಗಲೂ ಚಾಲೆಂಜ್ ಮಾಡ್ತೀನಿ. ಅವ್ರು ಈ ಕ್ಷಣಕ್ಕೂ ಕೂಡ ನಾವು ಮಾಡಿದ್ರು ಷಡ್ಯಂತ್ರ ಅಂತ ಒಪ್ಕೊಳ್ಳೋದಿಲ್ಲ. ಸುಳ್ಳನ್ನ ಹೇಳಿದ್ರು ಕೂಡ ತಲೆ ಮೇಲೆ ತಟ್ಟಿ ಹೇಳುವಂತ ಕೆಲಸವನ್ನ ಮಾಡ್ತಾರೆ. ನಾನೀಗಲೂ ಚಾಲೆಂಜ್ ಮಾಡ್ತೀನಿ. ಈ ಮ್ಯಾಕ್ಸಿಮಮ್ ಅವ್ರೇನಾದ್ರು ಈಗ ಈ ಒಂದು ನಿಮ್ ಜೊತೆ ಮಾತಾಡ್ತಾ ಇರೋದನ್ನ ನೋಡಿದ್ರೆ ವಿದಿನ್ 10 to 20 ಮಿನಿಟ್ಸ್ ಅಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಹಾಕ್ತಾರೆ. ನಾಗೇಂದ್ರ 10 ಸೆಕೆಂಡ್ಸ್ ನಿನ್ನೆ ಇವಂದು ವಿಡಿಯೋ ರಿಲೀಸ್ ಆಗಿದೆ. ಸಮೀರಂದು ಈಗಾಗಲೇ ಕುದುರೆಮುಖದಲ್ಲಿ ನಕ್ಸಲೈಟ್ಸ್, ನಾನು ಹೇಳ್ತಾ ಇದ್ದೀವಿ ನಕ್ಸಲೈಟ್ಗಳು, ಕಮ್ಯುನಿಸ್ಟ್ಗಳು ಇದನ್ನ ಮಾಡ್ತಾ ಇರೋದು ಅಂತೇಳಿ. ಈಗ ಇದನ್ನ ಬಿಟ್ಬಿಟ್ಟು ನಿನ್ನೆ ವಿಡಿಯೋ ರಿಲೀಸ್ ಮಾಡಿದಾನೆ. ಅದ್ ಯಾವ್ದ್ರೊಳಗಡೆ ಅವನು ಮತ್ತೆ ಅಭಿ ಸೇರ್ಕೊಂಡು ಇದರಲ್ಲಿ ಏನು ಕುದುರೆಮುಖದಲ್ಲಿ ನಕ್ಸಲೈಟ್ಸ್ ನ ಹಿಂಸೆ ಮಾಡಿದ್ರು, ಅವ್ರು ತಪ್ಪು ಮಾಡಿದ್ರು ಅಂತೇಳಿ ಈಗಾಗ್ಲೇನೆ ಇವ್ರಾಗ್ಲೇ ಪ್ಯೂರ್ ಏನು ನಕ್ಸಲೈಟ್ಸ್ ಹೋಗಿದ್ದಾರೆ. ಗಿರೀಶ್ ಮಠಣ್ಣನವರಾಗ್ಲಿ, ತಿಮರೋಡಿ ಆಗ್ಲಿ, ಮತ್ತೆ ಸಮೀರ್ ಆಗ್ಲಿ, ಆ ನಕ್ಸಲೈಟ್ಸ್ ಗಳು ಆಡಿಸ್ದಂಗೆ, ಈ ಅರ್ಬನ್ ನಕ್ಸಲೈಟ್ಸ್ ಆಡಿಸ್ದಂಗೆ ಇವ್ರು ಆಟಗಳಾಡ್ತಾ ಇದ್ದಾರೆ. ಅದ್ ಸರ್ಕಾರ ಕೂಡ ಯಾವ ರೀತಿ ಅರ್ಬನ್ ನಕ್ಸಲ್ಗಳ ಪರವಾಗಿದೆ ಅಂತಕ್ಕಂಥ ಜಗತ್ತಿಗೆ ಗೊತ್ತಿರ್ತಕ್ಕಂಥ ಸತ್ಯ. ಹಾಗಾಗಿ ಈ ಕೇವಲ ಈ 4-5 ಜನ ಕ್ರಿಮಿಗಳ ಮುಖ ಅಷ್ಟೇ ಆಚೆ ಕಡೆ ಬರಬಾರ್ದು. ಇದು ಹಿಂದೆ ಇರ್ತಕ್ಕಂಥ ಅಷ್ಟು ಏನು